ನೆಕ್ಸ್ಟ್ ಪಿಎಂ ರಾಹುಲ್ ಗಾಂಧಿ ಆಗ್ಬೇಕಾ ಮೋದಿ ಆಗ್ಬೇಕಾ? ಮೋದಿ ಆಗ ಅಭಿವೃದ್ಧಿ ದೇಶ ಅಭಿವೃದ್ಧಿ ಮಾಡ್ತಾನಲ್ಲ ಇವಾಗ. ದೇಶ ಸುತ್ತಾರೆ, ದೇಶಕ್ಕೆ ಅನುಕೂಲಕ್ಕೆ ಸುತ್ತದು, ಬೇರೆ ಇನ್ನೇನು ಉದ್ದೇಶ ಸುತ್ತಾರಲ್ಲ. ಮೋದಿ ಅವರು ಬೇಕು. ಮೋದಿ ಅವರು ಸ್ವಲ್ಪ ಅನುಕೂಲಗಳೆಲ್ಲ ಚೆನ್ನಾಗಿ ಮಾಡ್ತಾವ್ರೆ, ಬಡಬಗ್ತರಿಗೆಲ್ಲ ಅನುಕೂಲಗಳು ಮಾಡ್ತಾವ್ರೆ. ಅದರಿಂದ ಮೋದಿ ಸರ್ಕಾರ ಬಂದ್ರೆ ಒಳ್ಳೆ. ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ತಾರೆ, ಅಭಿವೃದ್ಧಿ ಆಗ್ತದೆ ಅನ್ನೋದು ನಮ್ಮ ನಂಬಿಕೆ. ಮೋದಿನೇ ಇರಬೇಕು ನಮ್ಗೆ. ಯಾಕಂದ್ರೆ ಅವ್ರೇನು ಚೆನ್ನಾಗಿ ಅನುಕೂಲ ಮಾಡ್ತಾರ, ಇದು ಮಾಡವ್ರೆ. ಅವ್ರು ಬಂದಾಗಿನಿಂದನೂ ಪ್ರಪಂಚನೂ ಚೆನ್ನಾಗಿತ್ತು, ಅಕ್ಕಿ ಅದೆಲ್ಲ ಕೊಡ್ತಾವ್ರೆ. ಈ ಕಾಂಗ್ರೆಸ್ ಬಂದು ಏನು ಮಾಡಿಲ್ಲ, ಏನು ಇದು ಮಾಡಲ್ಲ, ಏನು ಇದು ಅನುಕೂಲ ಆಗಲ್ಲ. ಕಾಂಗ್ರೆಸ್ ಮೋದಿ ಅವರೇ ಬಂದ್ಬೇಕು ಈ ಸಲ. ಅವ್ರು ದೇಶಕ್ಕೆ ಸುತ್ತಕೊಂಡಿದ್ರು ಕೂಡ ಮಾಡ್ತಾವ್ರೆ. ಅಲ್ಲಿ ಯುದ್ಧ ಆಯ್ತು, ಆ ಯುದ್ಧ ಆದ್ರೂ ಕೂಡ ಅಲ್ಲಿ ಇದು ಮಾಡಿದ್ರು, ಅದನ್ನ ಸಮಾರಿಸಿ ಮಾಡ್ಕೊಂಡು ಮಡ್ಕೊಂಡವ್ರೆ. ಮೋದಿ ಮೇಡಮ್ ನಮ್ಗ ಜನಕ್ಕೆ ಒಳ್ಳೇದು ಮಾಡ್ತಾವ್ರೆ, ದೇಶ ಉದ್ಧಾರ ಮಾಡ್ತಾರೆ. ಅದಕ್ಕೋಸ್ಕರ ಮೋದಿ ಆಗ್ಬೇಕು. ನೆಕ್ಸ್ಟ್ ಪಿಎಂ ರಾಹುಲ್ ಗಾಂಧಿ ಆಗ್ಬೇಕಾ ಮೋದಿ ಆಗ್ಬೇಕಾ? ಮೋದಿ ಆಗ್ಬೇಕು. ಯಾಕೆ ಸರ್? ಮೋದಿ ಒಳ್ಳೆ ಕೆಲಸಗಳು ಮಾಡಿದೀನಿ. ಏನ್ ಅಭಿವೃದ್ಧಿ ಮಾಡಿದ್ದಾರೆ ಅಂತ? ಅಭಿವೃದ್ಧಿ ದೇಶ ಅಭಿವೃದ್ಧಿ ಮಾಡ್ತಾನಲ್ಲ ಇವಾಗ. ಸರ್ ಇನ್ನು ಮುಂದೆ ಮತ್ತೆ ಮೋದಿ ಅವ್ರು ಬಂದ್ರೆ ದೇಶ ಅಭಿವೃದ್ಧಿ ಏನೆಲ್ಲ ಮಾಡ್ಬೋದು ಅಂತ ನೀವು ಅನ್ಕೊಂಡಿದೀರಾ? ಇದ್ರ ಬಗ್ಗೆ ಐಡಿಯಾ ಇಲ್ಲ, ಮೋದಿನೇ ಆಗ್ಬೇಕು. ಸರ್ ಈಗ ಮೋದಿ ಬಂದು GST ಜಾಸ್ತಿ ಮಾಡೋದ್ರಿಂದ ಎಷ್ಟು ಜನಕ್ಕೆ ತೊಂದರೆ ಆಗ್ತದೆ ಅಂದ್ರೆ ನಿಮ್ಮಂತವ್ರಿಗೆಲ್ಲ ತುಂಬಾ ತೊಂದರೆ ಆಗಿರುತ್ತೆ. GST ಇರೋರ್ ತೊಂದ್ರೆ, ನಮ್ಮ ಹತ್ರ ಏನೈತೆ ತೊಂದರೆ ಮಾಡಕ್ ಅವರು. ಈಗ 10 ರೂಪಾಯಿ ಉಪ್ಪು ಪ್ಯಾಕೆಟ್ 15 ರೂಪಾಯಿ ಆಗಿದೆ ಅಂದ್ರೆ 5 ರೂಪಾಯಿ GST ಬಿದ್ದಾಗೆ ಅಲ್ವಾ? ಇದರಿಂದ ನಿಮಗೆ ತೊಂದರೆ ಆಗಲ್ಲ. ಆಮೇಲೆ ಎಲ್ಲ ಯಾಕೆ ಸರ್ಕಾರ ಬಂದ್ರೆ ಮಾಡ್ತಾರಲ್ಲ ಅದನ್ನ. ಸರ್ ಈಗ ಮೋದಿ ಅವರು ಬರೀ ದೇಶ ಸುತ್ಕೊಂಡಿರ್ತಾರೆ, ದೇಶವನ್ನ ಅಭಿವೃದ್ಧಿ ಮಾಡ್ತಾ ಇಲ್ಲ, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಅಂತ ಹೇಳ್ತಾರೆ ಎಲ್ಲರೂ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ದೇಶ ಸುತ್ತಾರೆ, ದೇಶಕ್ಕೆ ಅನುಕೂಲಕ್ಕೆ ಸುತ್ತದು, ಬೇರೆ ಇನ್ನೇನು ಉದ್ದೇಶ ಸುತ್ತಾರಲ್ಲ. ದೇಶ ಏನೋ ಅನುಕೂಲ ಮಾಡಕ್ಕೆ ಸುತ್ತಾವ್ರಿ. ಸರ್ ಈಗ 60-40 ಕಮಿಷನ್ ಸರ್ಕಾರ ಅಂತ ಹೇಳ್ತಾರೆ ಮೋದಿ ಅವ್ರದೆಲ್ಲ, ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್? ಕಮಿಷನ್ ಅದ ಸುಳ್ಳು. ಒಳ್ಳೆ ಸರ್ಕಾರ ನಡೀತಾ ಇದೆ, ಅವರೇ ನೆಕ್ಸ್ಟ್ ಪಿಎಂ ಆಗ್ಬೇಕು. ಮೋದಿ ಅವರು ಬೇಕು. ಯಾಕೆ ಸರ್? ಮೋದಿ ಅವರು ಸ್ವಲ್ಪ ಅನುಕೂಲಗಳೆಲ್ಲ ಚೆನ್ನಾಗಿ ಮಾಡ್ತಾವ್ರೆ, ಬಡಬಗ್ತರಿಗೆಲ್ಲ ಅನುಕೂಲಗಳು ಮಾಡ್ತಾವ್ರೆ. ಅದರಿಂದ ಮೋದಿ ಸರ್ಕಾರ ಬಂದ್ರೆ ಒಳ್ಳೇದು. ಅವ್ರು GST ಮಾಡೋದು ನಿಮ್ಗೆ ತೊಂದ್ರೆ ಇಲ್ಲ? GST ಮಾಡಿದ ತೊಂದರೆನೂ ಒಂದ್ ಕಡೆ ಆಗ್ತದೆ, ಸ್ವಲ್ಪ ಎಲ್ಪುನೂ ಒಂದ್ ಕಡೆ ಆಗ್ತದೆ. ನಿಮ್ಗೆ ಯಾವ ರೀತಿ ಹೆಲ್ಪ್ ಆಗ್ತಾ ಇದೆ ಅದು? GST ನಿಂದ ಅಲ್ಲ, ಇರೋರಿಗೆ ಸ್ವಲ್ಪ ದುಡ್ಡು ಕಾಸು ಇರೋರಿಗೆ ಸ್ವಲ್ಪ ಇದಾಗ್ಬೋದು. ನಮ್ಮಂತವ್ರಿಗೆ ಕಷ್ಟನೇ ಅದು, GST ಬಿದ್ದರೆ ಕಷ್ಟನೇ. ಸರ್ ಈಗ ಮೋದಿ ಅವರು ಬರೀ ಬೇರೆ ಬೇರೆ ದೇಶ ಸುತ್ಕೊಂಡಿರ್ತಾರೆ, ಏನು ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದಾರೆ, ಇದಕ್ಕೆ ನಿಮ್ಮ ಒಪಿನಿಯನ್? ಮಾಡ್ತಾರೆ ಮೇಡಮ್, ಎಲ್ಲಿ ಸುತ್ತಿದ್ರು ಕೂಡ ಅವ್ರು ಕೆಲಸ ಮಾಡ್ತಾನೆ ಇರ್ತಾರೆ, ಮಾಡ್ತಾರೆ. ಸರ್ ಮತ್ತೆ ಮೋದಿ ಅವರು ಬರೋದ್ರಿಂದ ಏನ್ ಅಭಿವೃದ್ಧಿ ಆಗ್ಬೋದು ಅನ್ಕೊಂಡಿದೀರಾ? ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ತಾರೆ, ಅಭಿವೃದ್ಧಿ ಆಗ್ತದೆ ಅನ್ನೋದು ನಮ್ಮ ನಂಬಿಕೆ ಅಷ್ಟೇ. ಮೋದಿನೇ ಇರಬೇಕು ನಮ್ಗೆ. ಯಾಕೆ? ಯಾಕಂದ್ರೆ ಅವ್ರೇನು ಚೆನ್ನಾಗಿ ಅನುಕೂಲ ಮಾಡ್ತಾರ, ಇದು ಮಾಡವ್ರೆ. ಅವ್ರು ಬಂದಾಗಿನಿಂದನೂ ಪ್ರಪಂಚನೂ ಚೆನ್ನಾಗಿತ್ತು, ಅಕ್ಕಿ ಅದೆಲ್ಲ ಕೊಡ್ತಾವ್ರೆ. ಈ ಕಾಂಗ್ರೆಸ್ ಬಂದು ಏನು ಮಾಡಿಲ್ಲ, ಏನು ಇದು ಮಾಡಲ್ಲ ಅಂತ ಮಾಡ್ತಾವ್ರೆ. ಅದರಿಂದ ನಮ್ಗೆ ಏನು ಇದು ಅನುಕೂಲ ಆಗಲ್ಲ. ಕಾಂಗ್ರೆಸ್ ಮೋದಿ ಅವರೇ ಬಂದ್ಬೇಕು ಈ ಸಲ. ಮೋದಿ ಬರೀ ದೇಶ ಸುತ್ಕೊಂಡವ್ರೆ ಅಂತ ಹೇಳ್ತಾರೆ, ಇದಕ್ಕೆ ನೀವೇನ್ ಹೇಳ್ತೀರಾ? ಅವ್ರು ದೇಶಕ್ಕೆ ಸುತ್ಕೊಂಡಿದ್ರು ಕೂಡ ಮಾಡ್ತಾವ್ರೆ. ಅಲ್ಲಿ ಯುದ್ಧ ಆಯ್ತು, ಆ ಯುದ್ಧ ಆದ್ರೂ ಕೂಡ ಅಲ್ಲಿ ಇದು ಮಾಡಿದ್ರು, ಅದನ್ನ ಸಮಾರಿಸಿ ಮಾಡ್ಕೊಂಡು ಮಡ್ಕೊಂಡವ್ರೆ. ಇವ್ರು ಬಂದು ನಮ್ಗೇನು ಆಗಲ್ಲ, ಅದು ಅನುಕೂಲ ಹಂಗೆ. ಈಗ ಮೋದಿ ಅವರು GST ಮಾಡಿದ್ರೆ ನಿಮ್ಗೆ ತೊಂದರೆ ಆಗ್ತಾ ಇಲ್ವಾ? ಇಲ್ಲ, ನಮ್ಗೇನ್ ತೊಂದರೆ ಆಗ್ತಾಗಿಲ್ಲ, ಎಲ್ಲ ಅನುಕೂಲ ಆಗ್ತಾ ಇದೆ. ನೆಕ್ಸ್ಟ್ ಮೋದಿ ಅವ್ರು ಬಂದ್ರೆ ಮತ್ತೆ ಏನ್ ಅಭಿವೃದ್ಧಿ ಮಾಡ್ಬೋದು ಅನ್ಕೊಂಡಿದೀರಾ? ಅದು ಹೇಳಕ್ಕಾಗಲ್ಲ, ಅವರು ಇಷ್ಟಾನುಸಾರ ಅದು ನಾವ್ ಹೇಳಕ್ಕಾಗಲ್ಲ. ದೇಶ ಅಭಿವೃದ್ಧಿ ಆಗ್ಬೋದು ಆಗ್ತದ. ಮೋದಿ ಮೇಡಮ್ ಯಾಕೆ ಸರ್? ನಮ್ಗ ಜನಕ್ಕೆ ಒಳ್ಳೇದು ಮಾಡ್ತಾವ್ರೆ, ದೇಶ ಉದ್ಧಾರ ಮಾಡ್ತಾರೆ. ಅದಕ್ಕೋಸ್ಕರ ಮೋದಿ ಆಗ್ಬೇಕು. ಸರ್ ಅವರಿಂದ ಏನ್ ಅಭಿವೃದ್ಧಿ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀರಾ ಸರ್? ಇನ್ನು ನಮ್ಗೆ ಅಭಿವೃದ್ಧಿ ಬೇಕಾಗಿಲ್ಲ, ನಮ್ ಕಷ್ಟ ನಾವು ಪಡ್ತಾ ಇದ್ರೆ ದೇಶ ಉದ್ಧಾರ ಮಾಡ್ತಾರೆ, ದೇಶನ ಬೆಳವಣಿಗೆ ಮಾಡ್ತಾರೆ. ಅದಕ್ಕೆ ಮೋದಿನ ಇಷ್ಟಪಡ್ತಾರೆ. ಅವರು GST ಜಾಸ್ತಿ ಮಾಡೋದೆಲ್ಲ ನಿಮ್ಗೆ ಕಷ್ಟ ಆಗ್ತಾ ಇಲ್ವಾ? ನಮ್ಗೇನ್ ಕಷ್ಟ, ಎಲ್ಲ GST ಎಲ್ಲ ಕಟ್ಬೇಕಲ್ಲ, ಎಲ್ರು ಕಟ್ಬೇಕಲ್ಲ, ನಾವೊಬ್ರೇ ಕಟ್ಬೇಕಲ್ಲ.